ನೀವೆಲ್ಲ ಕೇಳ್ತಿದ್ರಿ ಸ್ವರಾಜ್ ಗಾಡಿ ನಿಮ್ದೇನಾ ಅಂತ. ಖಂಡಿತ ಅಲ್ಲ, ತುಂಬಾ ಹಳೆ ವಿಡಿಯೋ ಆದ್ರೂ ಕೂಡ ಇವಾಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ರಿ. ಮತ್ತೆ ಗಾಡಿ ಬಗ್ಗೆ ಕೇಳ್ತಿದ್ರಿ, ಸ್ವರಾಜ್ ಗಾಡಿ ಬಗ್ಗೆ ಎಷ್ಟಾಗುತ್ತೆ ಅಂತೆಲ್ಲ ಕೇಳ್ತಿದ್ರಿ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದ್ರೆ ಗಾಡಿ ನಾವು ಬಾಡಿಗೆ ಕರೆಸಿದ್ದು. ಅವರು ನಮ್ಮ ಪಕ್ಕದ ತೋಟದವರೇ ಆಗಿರೋದ್ರಿಂದ ನಾನು ಓಡಿಸ್ತೀನಿ ಅಂದಿದ್ದಕ್ಕೆ ಗಾಡಿನ ನಂಗೆ ಕೊಟ್ಟು ಹೋದ್ರು. ಸಂಜೆವರೆಗೂ ಕೂಡ ರೋಟರಿ ಕೆಲಸ ಮಾಡಿದ್ದು ಅವತ್ತು ನಾನೇ. ಸಾಯಂಕಾಲ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 7 ಗಂಟೆವರೆಗೂ ಕೂಡ ಕೆಲಸ ಮಾಡಿದೆ. ಗಾಡಿನ ಅಷ್ಟು ನಂಬಿಕೆಯಿಂದ ಯಾಕೆ ಕೊಟ್ರು ಅಂತಂದ್ರೆ ಅವರು ನಮ್ಮ ತೋಟದ ಪಕ್ಕದವರೇ ಆಗಿರೋದ್ರಿಂದ ಕೊಟ್ರು. ನನಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ, ಸೊ ನಾನೇ ವರ್ಕ್ ಮಾಡಿದೆ. ನನ್ನ ಫಾಲೋವರ್ಸ್ ಅಲ್ಲಿ ಆಲ್ಮೋಸ್ಟ್ ಡ್ರೈವಿಂಗ್ ಲವರ್ಸ್ ಜಾಸ್ತಿನೇ ಇದ್ದೀರಾ ಅಂತ ಗೊತ್ತು. ಎಲ್ಲರೂ ಕೂಡ ಡ್ರೈವಿಂಗ್ ಲವರ್ಸ್ ಎಲ್ಲರೂ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಕೆಲ್ಸಕ್ಕೆ ಬಂದ್ರೆ ಮಳೆ ಬರ್ತಿತ್ತು. ಮೇವಿಗಂತ ತೋಟದ ಹತ್ರ ಬಂದ್ವಿ. ಮೇವು ಕೊಯ್ಯೋ ಹೊತ್ತಿಗೆ ಮಳೆ ಗಾಳಿನೂ ಜೋರಾಯ್ತು. ಮಳೆ ನಿಂತ ಮೇಲೆ ಹಲಸಿನಕಾಯಿ ಸ್ವಲ್ಪ ಇತ್ತು, ಮಿಷಿನ್ ರೂಮಲ್ಲಿ ಸ್ವಲ್ಪ ಇಟ್ಟು ಮನೆಗೆ ಸ್ವಲ್ಪ ತಗೊಂಡ್ ಬಂದ್ವಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.